ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮದ್ರಲ್ಲಿ ಫುಲ್ಲು ಹೂವು ಕಮ್ಮಿ ಆಗಿಬಿಟ್ಟಿದೆ ನೋಡಿ. ಅಷ್ಟೇ ಹೂವು ಸಿಕ್ಕಿದ್ದು ನಮ್ಮದು. ಇವತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗು. ಇವತ್ತು ವೆಡ್ನೆಸ್ಡೇ, ಟೈಮ್ 9:30 ಆಗಿದೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೋ ಬೆಳಗ್ಗೆನೇ, ಅಂತಂದರೆ ಎಲ್ಲರಿಗೂ ಹುಷಾರಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಬರಲಿ ಅಂತೇಳ್ಬಿಟ್ಟು ಬಿಸಿಲು ಬಂದಮೇಲೆ ಸ್ಟಾರ್ಟ್ ಮಾಡಿದೋ. ಚಿಟ್ಟೆಗೂ ಹುಷಾರಿರಲಿಲ್ಲ, ಅಡ್ಮಿಂಟ್ ಮಾಡ್ಕೊಂಡಿದ್ದು 3 ಡೇಸಿಂದ. ನಾವು ಬಂದಿದ್ದು ಮಂಗಳವಾರ ಮಧ್ಯಾಹ್ನ ಆಯಿತು. ಸೊ ಬುಧವಾರ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೋ ಕೆಲಸ ಎಲ್ಲ. ಬೆಡ್ಶೀಟ್ಗಳು ಒಗಿಬೇಕು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಅಮ್ಮ ಹಬ್ಬನೇ ಮಾಡೋದು ಬೇಡ, ಈ ಸತಿ ಸ್ಟಾಪ್ ಮಾಡಿಬಿಡೋಣ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂತಿದ್ರು. ಬೇಡ, ಸಿಂಪಲ್ಲಾಗಾದರೂ ಮಾಡಿ ಮುಗಿಸೋಣ ಅಂತೇಳ್ಬಿಟ್ಟು ಬುಧವಾರ ಗುರುವಾರ 2 ದಿವಸನೂ ಫುಲ್ಲು ಕ್ಲೀನ್ ಮಾಡಿದೋ. ಹಾಗೆ ನಂದು 100 ಸಬ್ಸ್ಕ್ರೈಬ್ ಆಗಿದೆ. ತುಂಬಾ ಖುಷಿಯಾಗುತ್ತೆ 100 ಸಬ್ಸ್ಕ್ರೈಬ್ಗೆ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡ್ತಾಯಿದ್ರೆ ನಮಗೆ ಖುಷಿ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ವರಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಹೂವು ರೇಟ್ ಮಾರುತ್ತೆ. ಆದರೆ ಈ ಮಳೆ ಜಾಸ್ತಿ ಇರೋದ್ರಿಂದ ನಾವು ಹುಷಾರಿಲ್ಲದೆ ಆ ಕಡೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ರೋಸ್ ತೋಟ. ಸೊ ಫುಲ್ಲು ಕಮ್ಮಿಯಾಗಿ 120 kg ಅಷ್ಟೇ ಈ ಸತಿ ಬಿದ್ದಿದ್ದು ಹಬ್ಬಕ್ಕೆ. ಯಾವಾಗಲೂ 40, 50, 60, 80ವರೆಗೂ ಬರ್ತಾಯಿತ್ತು. ಈ ಸತಿ ತುಂಬ ಕಮ್ಮಿ ಆಗೋಯಿತು. ಫುಲ್ಲು ಹೂವು ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಇನ್ನೂ ಒಂದು 10 ಡೇಸ್ 15 ಡೇಸ್ ಆದಮೇಲೆ ಮತ್ತೆ ಹೂವು ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ಹೂವು 20 kg ಅಷ್ಟೇ ಸಿಗೋದು. ಪ್ರತಿ ವರ್ಷ ಅಕ್ಕೋರು ಯಾರಾದರೂ ಬರ್ತಾಯಿದ್ರು ಕ್ಲೀನ್ ಮಾಡೋಕ್ಕೆ. ಈ ವರ್ಷ ಶ್ವೇತಕ್ಕ ಒಬ್ಬಳೇ ಬರ್ತೀನಿ ಅಂತ ಹೇಳಿದ್ದಾಳೆ. ವಸಂತಕ್ಕ ಕೆಲ್ಸಕ್ಕೆ ಹೋಗ್ತಾರೆ. ಮಂಜಕ್ಕನೂ ಬರೋಕ್ಕಾಗಲ್ಲ. ಲಾಸ್ಟ್ ವೀಕು ನಾವು ಹುಷಾರಿಲ್ದಾಗ ಅವಳೇ ಬಂದು ಎಲ್ಲ ಇದು ಮಾಡಿಬಿಟ್ಟು ಹೋಗಿದ್ದಾಳೆ. ಮತ್ತು ಅವಳು ಹಬ್ಬ ಮಾಡ್ತಾಳಲ್ವ, ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಕ್ಕ ಬರಲ್ಲ ಅಂತ ಹೇಳಿದ್ಲು ಮಂಜಕ್ಕ. ವಸಂತಕ್ಕ ಕೆಲಸ ಎಲ್ಲೂ ಸೆಟ್ ಆಗಿರಲಿಲ್ಲ. ಇವಾಗ ಒಂದು ಕೆಲಸ ಸಿಕ್ಕಿದೆ, ಅದು ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ದಾಳೆ. ಒಂದು 3 ಡೇಸ್ ಆಯಿತು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ಬಂದಿದ್ದರೆ ಇನ್ನೂ ಟೆನ್ಷನ್ ಇರ್ತಾ ಇರಲಿಲ್ಲ, ಎಲ್ಲ ಬೇಗನೆ ಮಾಡ್ಕೊಬಿಡ್ತಿದ್ದು. ಅದಕ್ಕೆ ಹಬ್ಬನ ಈ ಸತಿ ಸಿಂಪಲ್ಲಾಗೆ ಮಾಡಿ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಮತ್ತು ಬೆಡ್ಶೀಟ್ ಎಲ್ಲ ಹೋಗಿದ್ರೆ ನಮಗೆಲ್ಲಿ ಮತ್ತೆ ಹುಷಾರಿಲ್ದಂಗೆ ಆಗುತ್ತೋ ಅಂತ ಸ್ವಲ್ಪ ಭಯದಲ್ಲೇ ಹೋಗೋದು. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋದು ನೋಡಿ. ಚಿಟ್ಟೆಗಿನ್ನೂ ಕೈಯಲ್ಲಿ ಬ್ಯಾಂಡೇಜ್ ಕೂಡ ಬಿಚ್ಚಿಲ್ಲ, ಅದು ಹಾಗೇ ಇರಬೇಕಂತೆ. ಇನ್ನೂ 2 ಇಂಜೆಕ್ಷನ್ ಹಾಕ್ಸ್ಬೇಕು ಅವನಿಗೆ. ಬುಧವಾರ ಒಂದು ಹಾಗೆ ಗುರುವಾರ ಒಂದು 2 ಹಾಕಿಸ್ಬಿಟ್ಟು ಆಮೇಲೆ ಅದನ್ನು ರಿಮೂವ್ ಮಾಡಿಸ್ಬೇಕು. ಅಮ್ಮ ನೀರಲ್ಲಿ ಆಡ್ತಿದ್ರೆ ಅವ್ನು ಹೇಳ್ತಿದ್ದಾನೆ, ನಿನಗೂ ಜ್ವರ ಬರುತ್ತೆ, ಆಡು ನಿನಗೂ ಬ್ಯಾಟ್ ಹಾಕ್ತಾರೆ ಕೈಗೆ ಅಂತ ಹೇಳ್ತಿದ್ದಾನೆ. ಅಮ್ಮನೂ ಮತ್ತು ಚಿಟ್ಟೆ ಟಾಮ್ ಅಂಡ್ ಜೆರ್ರಿ ಥರ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ. ಅಮ್ಮ ಏನು ಹೇಳಿದ್ರು ಅವನು ಒಪ್ಪಲ್ಲ. ಬೆಡ್ಶೀಟ್ಗಳೆಲ್ಲ ಒಗೆದಿದ್ದಾಯಿತು. ಅಮ್ಮ ಇನ್ನು ಸ್ವಲ್ಪ ಬಟ್ಟೆ ಇದೆ, ನಾನು ಒಗಿತಿರ್ತೀನಿ, ಹಸುಗಳೆಲ್ಲ ಕಟ್ಟಾಕ್ಬಿಡು ಅಂತಂದರು. ನಾನು ಕಟ್ಟಾಕೋಣ ಅಂತ ಹೋಗೋ ಅಷ್ಟರಲ್ಲಿ ಕುರಿ ಹೆಂಗೆ ಡೋರ್ ಓಪನ್ ಆಯಿತೋ ಗೊತ್ತಿಲ್ಲ, ಕುರಿಗಳೆಲ್ಲ ಕೆಳಗಡೆ ಬಂದುಬಿಟ್ಟಿದ್ದು. ಮತ್ತು ಎಲ್ಲ ಮೇಲೆ ಹೊಡೆದು ಕೊಡೋ ಅಷ್ಟರಲ್ಲಿ ಅದೇ ಒಂದು 1/2 hour ಟೈಮ್ ಆಗೋಯಿತು. ಮತ್ತು ಹಸುಗಳಿಗೆಲ್ಲ ಮೇವಿಟ್ಬಿಟ್ಟು ಎಲ್ಲ ಕಟ್ಟಾಕ್ಬಿಟ್ಟು ಬಂದೆ. ಫುಲ್ಲು ಮಳೆ ಬರೋದು ಮತ್ತು ಸ್ಟಾಪ್ ಆಗೋದು, ಬರೋದು ಸ್ಟಾಪ್ ಆಗೋದು. ಬಂದಾಗೆಲ್ಲ ಬೆಡ್ಶೀಟ್ ಎತ್ತೋದು ಮತ್ತು ಒಣಗಾಕೋದು, ಇದೇ ಆಗೋಯ್ತು 2 ದಿವಸನೂ ಕೆಲಸ. 2 ದಿವಸದಲ್ಲಿ ಕ್ಲೀನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬರೀ 2 ದಿವಸ ನಮಗೆ ಟೈಮ್ ಇದ್ದಿದ್ದು. ಒಂದು ದಿವಸ ಫುಲ್ಲು ಬೆಡ್ಶೀಟ್ ಹೋಗ್ಬಿಟ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನೊಂದು ದಿವಸ ಪಾತ್ರೆಗಳೆಲ್ಲ ತೊಳ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು. ಮತ್ತು ಅಮ್ಮನಿಗೂ ಸ್ವಲ್ಪ ಹುಷಾರಿಲ್ದಂಗೆ ಆಗೋಯಿತು ಆವಾಗಲೇ. ಬುಧವಾರ ನೈಟ್ಗೆ ಫುಲ್ ಜ್ವರ ಬಂದುಬಿಟ್ಟಿದೆ. ಮತ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ, ಮಾಡೇಬೇಕು ಅಂತಂದ್ಬಿಟ್ಟು ಮಾಡಿದ್ದೀವಿ ಈ ಸತಿ. ಇನ್ನೂ ಸ್ಯಾರಿ ಕೂಡ ತಂದಿಲ್ಲ, ಮತ್ತು ಫ್ರೂಟ್ಸು ರೇಷನ್ನು ಮನೆಗೆ ಏನೂ ತಂದಿರಲಿಲ್ಲ. ಬೇಡ ಹಬ್ಬ ಮಾಡೋದು ಅಂದ್ಕೊಂಡು ಸುಮ್ಮನೆ ಇದ್ದೋಗಿದ್ರು ಅಮ್ಮ. ನಾನು ಹಾಸ್ಪಿಟಲಿಂದ ಬಂದಮೇಲೆ ಡಿಸೈಡ್ ಮಾಡಿ, ಇಲ್ಲ ಮಾಡೇಬೇಕು, ಸ್ಟಾಪ್ ಮಾಡೋದು ಬೇಡ ಅಂಥೇಳ್ಬಿಟ್ಟು, ಸರಿ ವಿಜಿಗೆ ಲೀವ್ ಇರುತ್ತೆ, ಹಾಗೆ ನಾನೆಲ್ಲ ತಂದುಕೊಡ್ತೀನಿ, ನೀವೇನು ಬೇಕೋ ರೆಡಿ ಮಾಡ್ಕೊಳ್ಳಿ ಅಂತು. ಶ್ವೇತಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ. ಆಯುಗೆ 3 o'clock ಆಗುತ್ತೆ ಸ್ಕೂಲ್ ಮುಗಿಯೋದು. ಆಮೇಲೆ ಅವರು ರೆಡಿಯಾಗಿ ಎಲ್ಲ ಬರ್ತಾರೆ. ಅವರು ಬರೋಷ್ಟರಲ್ಲಿ ಸಂಜೆ 6-7 ಗಂಟೆ ಆಗೋಗ್ಬೋದು. ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ದಿವಸ ಇರ್ತಾಳೆ. ಒಂದು ದಿವಸದಲ್ಲಿ ಎಷ್ಟಾದರೆ ಅಷ್ಟು ಕ್ಲೀನ್ ಮಾಡ್ಕೋಬೇಕು ನಾವು. ಮತ್ತು ಅಪ್ಪನೂ ಹುಷಾರಿಲ್ಲದೆ ಮಲಗಿದ್ರು. ಅದಕ್ಕೋಸ್ಕರ ನಾನು 2 ಹೊರೆ ಜೋಳ ಬೇಕಾಗುತ್ತೆ ಡೈಲಿ ಹಸುಗಳಿಗೆ.
ಅದಕ್ಕೆ ಜೋಳ ಕುಯ್ಕೊಬರೋಣ ಅಂತೇಳಿ ನಾನು ಲಕ್ಷ್ಮಣ ಇಬ್ಬರು ಹೋದೋ. ನಾನು ಕೊಟ್ಟೆ, ಅವ್ರು ತೊಗೊಬಂದು ಹಾಕ್ಬಿಟ್ರು. ಜೋಳ ಇದ್ದರೆ ಏನು ರಿಸ್ಕ್ ಅನಿಸಲ್ಲ. ಜೋಳ ಅಥವಾ ನೇಪಿಯರ್, ಪಾರಮುಲ್ಲು ಅಂತೀವಿ ನಮ್ಮ ಕಡೆಗೆ, ಎರಡೂ ಇದ್ದರೆ ಏನು ಟೆನ್ಷನ್ ಇಲ್ಲ, ಆರಾಮ್ಸೆ ತಂದು ಹಾಕ್ಕೋಬೋದು. ಬಟ್ಟೆಗಳೆಲ್ಲ ಆಲ್ಮೋಸ್ಟು ಒಣಕೊಂಡು ಅದೊಂದು ಖುಷಿ ಆಯಿತು. ಬೆಡ್ಶೀಟ್ಗಳು, ಬಟ್ಟೆಗಳು ಎಲ್ಲ ಒಣಗೋದು. ಮತ್ತು ಬೆಳಗ್ಗೆ ಹಸು ಮನೆ ಏನು ತೊಳೆದೇ ಇರಲಿಲ್ಲ ನಾವು, ಬಟ್ಟೆ ಅದು ಒಕ್ಕೊಂಡು. ಅದಕ್ಕೋಸ್ಕರ ಇವಾಗೆಲ್ಲ ಗುಡಿಸ್ತಾ ಇದ್ದೀನಿ. ಸಂಜೆ ಗುಡಿಸ್ಬಿಟ್ಟು ಮತ್ತು ಆ ಹಸುಗಳೆಲ್ಲ ಹೊಡ್ಕೊಬಂದು ಹಾಲು ಕರೆದು ಫುಲ್ಲು ಟಯರ್ಡ್ ಆಗೋದು ಅವತ್ತಂತೂ. 2 ದಿವಸನೂ ಅಷ್ಟೇ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು. ಹಸುಗಳು ತೊಳೆದೇ ಇರಲಿಲ್ಲ ಈ ನಡುವೆ. ಒಂದು 10 ದಿವ್ಸಕ್ಕೆ ಮೇಲೇ ಆಗಿದೆ ಹಸುಗಳು ಅಂತ ತೊಳೆದು. ಸೊ ಆಗಸ್ಟ್ 15 ವಿಜಿಗ್ ಲೀವ್ ಇರುತ್ತೆ. ಬೆಳಗ್ಗೆ ಎದ್ದು ಫಸ್ಟು ಹಸುಗಳು ತೊಳೆದು ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಆವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಹಾಲು ಕರೆದಿದ್ದು ಎಲ್ಲ ಆಯಿತು. ಅಪ್ಪ ನನ್ನ ಕೈಲಿ ಆಗ್ತಾಯಿಲ್ಲ, ಸುಸ್ತಾಗ್ತಾಯಿದೆ, ಹಸುಗಳೆಲ್ಲ ಕಟ್ಟಾಕ್ಬಿಡು ನೀನೇ ಅಂತಂದರು. ಸರಿ ಎಷ್ಟೊತ್ತು, ಒಂದು 5 ನಿಮಿಷದ ಕೆಲಸ ಅಲ್ವಾ ಅಂತಂದ್ಬಿಟ್ಟು ನೀರು ಕುಡಿಸ್ಬಿಟ್ಟು ಎಲ್ಲ ಕಟ್ಟಾಕ್ಬಿಟ್ಟು, ಮತ್ತು ಸಂಜೆ ಟೈಮ್ ನಾವು ಎಲ್ಲ ಹಸುಗಳಿಗೂ ಇಂಡಿಬು ಸೈಡಲ್ಲ ಹಾಲು ಕರೆಯೋಂಥವು ಮಾತ್ರ ನೈಟ್ ಟೈಮ್ ಇಡೋದು. ಡೇ ಟೈಮು ಎಲ್ಲವಕ್ಕೂ ಇಡ್ತೀವಿ. ಹಾಗೆ ಎಲ್ಲ ಕಟ್ಟಾಕ್ಬಿಟ್ಟೆ. ಮತ್ತು ನೀರು ಫುಲ್ಲು ಡ್ರಮ್ ಫುಲ್ಲು ಖಾಲಿಯಾಗಿ ನೀರು ಒಂದು ಸ್ವಲ್ಪನೂ ಇರಲಿಲ್ಲ. ನೀರು ಬಿಡಿ ಅಂತಂದರೆ ಅವ್ರು ನೋಡಿ ಬಂದು ಆಲ್ರೆಡಿ ವೆಯ್ಟ್ ಮಾಡ್ಕೊಂಡಿದ್ದಾರೆ ಆಫ್ ಮಾಡೋಕ್ಕೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬೆಳಗ್ಗೆ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಬಿಡ್ತೀವಿ, ಆಗಲ್ಲ ಇವಾಗ ವೇಸ್ಟ್ ಆಗುತ್ತೆ ನೀರು ಅಂತಂದರು. ಸರಿ ಅಂತೇಳಿ ಅಷ್ಟಕ್ಕೆ ನೀರು ಹಿಡ್ಕೊಂಡು ಹಸುಗಳಿಗೆ ಕುಡಿಯೋಕ್ಕೆ ಮತ್ತು ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಕಾಗುತ್ತೆ ಅಷ್ಟು ನೀರು ಅಂದ್ಬಿಟ್ಟು ಎಲ್ಲ ಬೇಷನ್ಗಳಲ್ಲೆಲ್ಲ ತುಂಬಿ ಇಟ್ಕೊಂಡು ಅವರು ಆಫ್ ಮಾಡ್ತೀನಿ ಅಂತ ಹೇಳಿ ಹೋದರು. ಸರಿ ಆಫ್ ಮಾಡೋಗಿ ಅಂತೇಳ್ಬಿಟ್ಟು. ಆಗಸ್ಟ್ 15 ನಮ್ಮ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ಮಾಡ್ತಾರೆ. ನಮ್ಮೂರು ಹುಡುಗರೆಲ್ಲ ಸೇರಿ ಸ್ವಲ್ಪ ಅಮೌಂಟ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಹೋಗ್ತಿದ್ದೋ, ಈ ವರ್ಷ ಹೋಗೋಕ್ಕಾಗಲಿಲ್ಲ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಆಡೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಹೋಗೋಕ್ಕಾಗಲ್ಲ, ವರ್ಷಕ್ಕೊಂದು ಸತಿ ಅದೊಂದು ಚಾನ್ಸ್ ಅಂತ ಹೇಳ್ಬೋದು ನಮಗೆ ಸ್ಕೂಲ್ಗೆ ಹೋಗೋಕ್ಕೆ. ಎಲ್ಲರೂ ತುಂಬ ಜನ ಹೋಗ್ತೀವಿ. ಈ ವರ್ಷ ಹೋಗೋಕ್ಕಾಗಲಿಲ್ಲ, ಮನೆ ಕ್ಲೀನ್ ಮಾಡಿಕೊಂಡು. ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಆಡಿದ್ರಂತೆ ಈ ಸತಿ ಡ್ಯಾನ್ಸು. ಅದು ವಿಡಿಯೋ ಸಿಕ್ಕಿದ್ರೆ ನೋಡೋಣ, ಆದರೆ ಅಪ್ಲೋಡ್ ಮಾಡ್ತೀನಿ ಯಾವುದಾದ್ರೂ ವಿಡಿಯೋ ಸಿಕ್ಕಿದ್ರೆ. ಆವತ್ತೊಂದು ದಿವಸ ಅಲ್ಲಿ ಮಕ್ಕಳು ನೋಡ್ತಿದ್ರೆ ಹಿಂದಿಂದೆಲ್ಲ ನೆನಪಾಗುತ್ತೆ. ನಾವು ಅದೇ ಸ್ಕೂಲಲ್ಲಿ, ನಾನು, ವಿಜಿ, ಅಕ್ಕವರು ಎಲ್ಲರೂ ಅದೇ ಸ್ಕೂಲಲ್ಲಿ ಓದಿದ್ದು. ಅದು ಮೆಮೊರೀಸ್ ಅಂತೂ ತುಂಬ ನೆನಪಿಸ್ಕೊಳ್ತಾ ಇರ್ತೀವಿ. ನಾವು ಹಿಂಗೆಲ್ಲ ಆಡ್ತಿದ್ವಲ್ಲ ಅಂತ ನೆನಪಾಗುತ್ತೆ. ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.